ಸೊ ಇವತ್ತು ನಾವಿರೋದು ಅಂಜನಾದ್ರಿ ಪರ್ವತ. ಜೈ ಶ್ರೀರಾಮ್. ಅಂಜನಾದೇವಿ ಹನುಮಂತನಿಗೆ ಜನ್ಮ ನೀಡಿದಂಥ ಸ್ಥಳ, ಹನುಮಂತನ ಬಾಲ್ಯ ನಡೆದಂಥ ಸ್ಥಳ. ಪುಣ್ಯಕ್ಷೇತ್ರಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಜ್ರಸಖಿ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ರಿಗೂ ನಮಸ್ಕಾರ, ಹಾಗೆ ಗುಡ್ ಮಾರ್ನಿಂಗ್. ಸೊ ನಾವು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನಮ್ಮ ವಜ್ರಸಖಿ ಯೂಟ್ಯೂಬ್ ಚಾನಲಲ್ಲಿ ನಮ್ಮೂರಿನ ಕಥೆಗಳು ಅಂತ ಸೀರೀಸ್ ಸ್ಟಾರ್ಟ್ ಮಾಡಿದ್ವಿ. ಈ ಹಿಂದೆ ಹಂಪಿ ಬಗ್ಗೆ, ಅಲ್ಲಿರುವಂಥ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ, ಆಮೇಲೆ ನಮ್ಮ ಹೊಸಪೇಟೆಯಲ್ಲಿರುವಂಥ ಸಾಧಕರ ಬಗ್ಗೆ ವಿಡಿಯೋಗಳು ಮಾಡ್ತಾಯಿದ್ದೆ. ಕಾರಣಾಂತರಗಳಿಂದ ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾವುದೆಲ್ಲ ಹಳೆ ವಿಡಿಯೋಗಳು ನೋಡಿಲ್ಲ, ದಯವಿಟ್ಟು ನಮ್ಮ ಚಾನಲಲ್ಲಿ ನಮ್ಮೂರಿನ ಕಥೆಗಳನ್ನು ಪ್ಲೇಲಿಸ್ಟ್ ಇದೆ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಸೊ ಇವತ್ತು ಒಂದು ಅದ್ಭುತವಾದ ಒಂದು ಪುಣ್ಯ ಸ್ಥಳದಲ್ಲಿದ್ದೀವಿ. ಆ ಸ್ಥಳ ಯಾವುದಪ್ಪ ಅಂತ ನೀವು ಆಲ್ರೆಡಿ ನೀವು ಪ್ರೋಮೋದಲ್ಲಿ ನೋಡಿರ್ತೀರ. ಸೊ ಇವತ್ತು ನಾವಿರೋದು ಅಂಜನಾದ್ರಿ ಪರ್ವತ. ಬನ್ನಿ, ಈ ಪರ್ವತದ ಹಿಸ್ಟ್ರಿ ಏನಿದೆ, ಪರ್ವತ ಹೆಂಗಿದೆ, ಮೇಲೆ ಅಂಜನಾದ್ರಿಯ ಒಂದು ದರ್ಶನ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಎಂಜಾಯ್ ಮಾಡೋಣ. ವೆಲ್ಕಮ್ ಟು ಅಂಜನಾದ್ರಿ ಪರ್ವತ. ಜೈ ಶ್ರೀರಾಮ್. ಬಾ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೌದಾ, ಥ್ಯಾಂಕ್ ಯು. ಶ್ರೀ ಅಂಜನಾದೇವಿ ಹನುಮಂತನಿಗೆ ಜನ್ಮ ನೀಡಿದಂಥ ಸ್ಥಳ, ಹನುಮಂತನ ಬಾಲ್ಯ ನಡೆದಂಥ ಸ್ಥಳ. ಅಂದರೆ ನೀವು ಸೂರ್ಯದೇವನ ಹಣ್ಣು ಅಂದ್ಕೊಂಡು ಜಂಪ್ ಮಾಡಿದ್ದು, ಹಾಗೆ ಆಂಜನೇಯ ಮೂತಿ ಸುಟ್ಕೊಂಡಿದ್ದು, ಪ್ರತಿಯೊಂದು ನಡೆದಿರೋ ಜಾಗ ಇದು. ಸೊ ಇಂತಹ ಪುಣ್ಯಕ್ಷೇತ್ರಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. 575 ಮೆಟ್ಲಿರುವಂಥ ಈ ಪರ್ವತನ ಹತ್ತಿ ಆಂಜನೇಯನ ದರ್ಶನ ಮಾಡೋಣ. ನಮ್ಮೊಟ್ಟಿಗೆ ನಿಮಗೂ ದರ್ಶನ ಮಾಡಿಸ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ, ತಡ ಮಾಡೋದು ಬೇಡ, ಆಲ್ರೆಡಿ ಬಿಸಿಲು ಶುರುವಾಗಿದೆ. ಪರ್ವತ ಹತ್ತಕ್ಕೆ ಶುರು ಮಾಡೋಣ, ಬನ್ನಿ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅನ್ಕೊಂಡು ಹತ್ತು. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹಂಗೆ ಅನ್ಕೊಂಡೆ ಹತ್ಬೇಕು. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, 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 ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಬಂದೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಪುರಂದರ ಮಂಟಪ, ವಿಜಯ ವಿಠಲ ದೇವಸ್ಥಾನ ಅಲ್ಲೇ. ಹೌದು, ಕಲ್ಲಿಂತಿರೋದು. ಹೌದು. ತುಂಗಭದ್ರಾ ನದಿ. ಅಂಜನಾದ್ರಿ ಬೆಟ್ಟ ಹತ್ಬೇಕಾದ್ರೆ ಅಲ್ಲಿ ರೈಟ್ ಸೈಡಿಗೆ ಬಂದರೆ ಈ ರೀತಿ ನಿಮಗೊಂದು ಗುಹೆ ಥರದ್ದು ಸಿಗುತ್ತೆ. ಇಲ್ಲೆಲ್ಲ ಸುಮಾರು ಮನೆಗಳು ಕಟ್ಟಿದ್ದಾರೆ. ನಾವು ಚಿಕ್ಕವರಿದ್ದಾಗಿದ್ದು ಅಷ್ಟೇ, ಯಾವ್ದಾನ ಬೆಟ್ಟ ಹತ್ಬೇಕಾದ್ರೆ ಈ ಕಲ್ಲಿನ ಮನೆ ಕಟ್ತಿದ್ವಿ. ಹಂಗೆ ಕಲ್ಲಿನ ಮನೆ ಕಟ್ಟಿದ್ರೆ ನಾವು ನಿಜ ಜೀವನದಲ್ಲಿ ಮನೆ ಕಟ್ತೀವಿ ಅಂತ ಅರ್ಥ. ಸೊ ನೋಡಿ, ಇಲ್ಲೆಲ್ಲ ಮನೆ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಗುಹೆ ಇದೆ. ಗುಹೆ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಇಲ್ಲಿ ಮನೆ ಕಟ್ಟಿ ನಿಮ್ಮ ದರ್ಶನದ ಜರ್ನಿನ ಕಂಟಿನ್ಯೂ ಮಾಡಿ, ಓಕೆನಾ? ನಿನಗೆ
ಈ ಅಂಜನಾದ್ರಿ ಪರ್ವತದ ಬಗ್ಗೆ ಏನು ಗೊತ್ತು, ಹಿಸ್ಟ್ರಿ ಗೊತ್ತಾ? ನನಗೆ ಒಂದು ಸ್ವಲ್ಪ ಗೊತ್ತಿರಷ್ಟೇ ಹೇಳ್ತೀನಿ, ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಆ್ಯಕ್ಚುಲಿ ಇಲ್ಲಿ ವಾಲಿ ಮತ್ತು ಸುಗ್ರೀವ ಇಬ್ಬರು ಆಳ್ವಿಕೆ ಮಾಡ್ತಾಯಿದ್ರು. ಅಲ್ಲಿ ಅವರಿಬ್ಬರು ಆಳ್ವಿಕೆಯಲ್ಲಿ ಅವ್ರ ಆಸ್ಥಾನದಲ್ಲಿ ಹನುಮಂತ ಸೇನಾಧಿಪತಿ ಆಗಿದ್ದ. ಸೊ ವಾಲಿ ಮತ್ತು ಸುಗ್ರೀವ ಇಬ್ಬರು ಅಣ್ಣ ತಮ್ಮ ಅಂತ ಹೇಳ್ತಾರೆ. ಸೊ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದು ಸುಗ್ರೀವನ್ನ ವಾಲಿ ಇಲ್ಲಿದ್ದ ಆಚೆ ಹಾಕ್ಬಿಡ್ತಾರೆ. ಸೊ ಸುಗ್ರೀವ ಇಲ್ಲಿದ್ದ ಆಚೆ ಬಂದು ಎಲ್ಲೋ ಒಂದು ಚಿಕ್ಕ ಪುಟ್ಟ ಜಾಗದಲ್ಲಿ ನೆಲೆಸಿರ್ತಾನೆ. ಸೊ ಆತನಿಗೆ ಬೆನ್ನೆಲುಬಾಗಿ ಹನುಮಂತನೂ ಕೂಡ ಇಲ್ಲಿದ್ದ ಆಚೆ ಬಂದು ಸುಗ್ರೀವನ ಜೊತೆ ಇರ್ತಾನೆ. ನಿಮಗೆಲ್ಲ ಅನಿಸ್ಬೋದು, ವಾಲಿ ಮತ್ತು ಸುಗ್ರೀವ ಇಬ್ಬರ ಜೊತೆಗಿದ್ದ ಹನುಮಂತ ಸುಗ್ರೀವನ ಜೊತೆಗಷ್ಟೇ ಯಾಕೆ ಹೊರಗೆ ಬಂದ ಅಂತ. ಸೊ ಅದೇನಂತ ಮುಂದೆ ಹೇಳ್ತೀನಿ, ಕಂಟಿನ್ಯೂ ಮಾತಾಡ್ತಾ ಹೋಗೋಣ. ಬನ್ನಿ ಮುಂದೆ ಹೋಗೋಣ. ಸೊ ಹನುಮಂತ ಯಾಕೆ ವಾಲಿ ಜೊತೆಗೆ ಇರದೆ ಸುಗ್ರೀವನ ಜೊತೆ ಇದ್ದಪ್ಪ ಅಂತಂದರೆ, ಸೊ ಹನುಮಂತನಿಗೆ ತನ್ನ ಬಾಲ್ಯದಿಂದಲೂ ವೇದ ಉಪನಿಷತ್ತುಗಳ ಅಭ್ಯಾಸದ ಮೇಲೆ ತುಂಬ ಒಲವಿತ್ತು. ಹಾಗಾಗಿ ಆತ ತನ್ನ ಬಾಲ್ಯ ಮತ್ತು ಯೌವನೆಲ್ಲ ಈ ವಿದ್ಯಾಭ್ಯಾಸದಲ್ಲೇ ಕಳೆದುಬಿಟ್ಟಿರ್ತಾನೆ. ತನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಸೂರ್ಯದೇವನ ಬಳಿ ಹೋಗ್ತಾನೆ. ಸೊ ಸೂರ್ಯದೇವನ ಗುರು ಅಂತ ಸ್ವೀಕರಿಸಿ ತನ್ನ ವಿದ್ಯಾಭ್ಯಾಸ ಎಲ್ಲ ಅಲ್ಲಿ ಕಲಿತಾನೆ. ಸೊ ವಿದ್ಯಾಭ್ಯಾಸ ಎಲ್ಲ ಕಂಪ್ಲೀಟ್ ಆದಮೇಲೆ ನಿನ್ನ ವಿದ್ಯಾಭ್ಯಾಸ ಎಲ್ಲ ಮುಗೀತು, ನೀನು ಹೊರಡ್ಬೋದು ಅಂತ ನಮಗೆ ಹನುಮಂತನಿಗೆ ಸೂರ್ಯದೇವ ಹೇಳಿದ್ಮೇಲೆ, ಆಗ ನಾನು ಕಲ್ತಿರೋ ಎಲ್ಲ ವಿದ್ಯೆ ನನ್ನಲ್ಲಿ ಉಳಿಬೇಕು ಅಂತಂದರೆ ನೀವು ನನ್ನಲ್ಲಿ ಗುರುದಕ್ಷಿಣೆ ಸ್ವೀಕರಿಸಬೇಕು ಅಂತ ಹನುಮಂತ ಸೂರ್ಯದೇವನಿಗೆ ಕೇಳ್ತಾನೆ. ಸೂರ್ಯದೇವ ಬೇಡ ಅಂತ ನಿರಾಕರಿಸ್ತಾನೆ. ಇಲ್ಲ, ನಾನು ಕಲ್ತಿರೋ ವಿದ್ಯೆ ನಾನು ಉಳ್ಕೊಳ್ಬೇಕು ಅಂತಂದರೆ ನೀವು ಗುರುದಕ್ಷಿಣೆ ಸ್ವೀಕರಿಸಲೇಬೇಕು ಅಂತ ಹಠ ಮಾಡಿದ್ಮೇಲೆ ಸೂರ್ಯದೇವ ಆವಾಗ ಹೇಳ್ತಾನೆ, ನನಗೆ ಗುರುದಕ್ಷಿಣೆ ಈಗ ಬೇಡ, ನನಗೆ ಅವಶ್ಯಕತೆ ಇದ್ದಾಗ ನಾನು ಕೇಳ್ತೀನಿ ಅಂತ ಹೇಳಿ ಕಳಿಸಿರ್ತಾನೆ. ಸೊ ಈಗ ನೀವು ಇದನ್ನ ಕತೆ ಯಾಕೆ ಹೇಳಿದೆ ಅಂತಂದರೆ, ವಾಲಿ ಇಂದ್ರನ ಪುತ್ರ, ಸುಗ್ರೀವ ಸೂರ್ಯನ ಪುತ್ರ. ಯಾವಾಗ ಸುಗ್ರೀವ ಈ ಆಸ್ಥಾನದಿಂದ ಹೊರ ಬೀಳ್ತಾನೋ ಆಗ ಸೂರ್ಯದೇವ ಹನುಮಂತನ ಬಳಿ ನೀನು ನೀಡಬೇಕಾಗಿದ್ದ ಗುರುದಕ್ಷಿಣೆಯನ್ನು ನನ್ನ ಮಗನೊಟ್ಟಿಗೆ ನೀನು ಇದ್ದು ಗುರುದಕ್ಷಿಣೆಯಾಗಿ ನನಗೆ ನೀಡು ಅಂತ ಕೇಳ್ತಾನೆ. ಅದಕ್ಕೋಸ್ಕರ ಹನುಮಂತ ಸುಗ್ರೀವನ ಜೊತೆ ಇದ್ದು ಅವನನ್ನು ವಿಜಯಶಾಲಿ ಆಗೋಕ್ಕೆ ಹನುಮಂತನ ಸಹಾಯ ಹಾಗೂ ತನ್ನ ವಾನರ ಸೇನೆ ಕೂಡ ಇದಕ್ಕೆ ಸಹಾಯ ಆಗಿ ನಿಲ್ಲುತ್ತೆ. ಸೊ ಹಾಗಾಗಿ ಹನುಮಂತ ಸುಗ್ರೀವನ ಜೊತೆ ಇದ್ದ. ಇದೇ ನೋಡಿ ಅಂಜನಾದ್ರಿ ಪರ್ವತದ ಮೇಲಿರುವಂತಹ ಶ್ರೀ ಸ್ವಾಮಿಯ ದೇವಸ್ಥಾನ. ಪ್ರತಿ ಶನಿವಾರ ಇಲ್ಲಿ ತುಂಬ ಅಂದರೆ ಲಕ್ಷಾಂತರ ಜನ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ಬರ್ತಾರೆ. ನೀವು ನೋಡ್ಬೋದು ವಿಡಿಯೋದಲ್ಲಿ ಎಷ್ಟೊಂದು ರಶ್, ಕೆಳಗಡೆಯಿಂದ ಮೇಲ್ ಬರೋಕ್ಕೆ ಎಷ್ಟೊಂದು ರಶ್ ಇತ್ತು, ಇಲ್ಲಿ ದರ್ಶನಕ್ಕೆ ಎಷ್ಟೊಂದು ರಶ್ ಇದೆ ಅಂತ. ಪ್ರತಿ ಶನಿವಾರ ಮಾತ್ರ ಅಲ್ಲ, ವಾರದ ಪ್ರತಿ ದಿನಗಳು. ಈಗ ಬಿಸಿಲಿರೋದ್ರಿಂದ ಮೇ ಬಿ ಮಂಡೆಯಿಂದ ಸಾಟರ್ಡೇವರೆಗೂ ಜನ ಕಮ್ಮಿ ಇರ್ಬೋದೇನೋ, ಬಟ್ ಎಷ್ಟೇ ಬಿಸಿಲಿದ್ರು ಶನಿವಾರ ಮಾತ್ರ ತುಂಬ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಪಡ್ಕೋತಾರೆ. ದೇವಸ್ಥಾನದ ಒಳಗಡೆ ಒಂದು ವಿಶೇಷತೆ ಇದೆ. ಅದೇನಪ್ಪ ಅಂತಂದರೆ, ರಾಮ ಸೇತುವೆ ಕಟ್ಟಲು ಬಳಸಿದ್ದ ಒಂದು ಕಲ್ಲು ಒಳಗಡೆ ಇದೆ. ಅದು ನೀರಲ್ಲಿ ತೇಲ್ತಾ ಇರುತ್ತೆ. ಅದನ್ನ ನಿಮಗೆ ಶೂಟ್ ಮಾಡಿ ತೋರ್ಸೋಕ್ಕಾಗಲ್ಲ, ಅಲ್ಲೆಲ್ಲ ಶೂಟ್ ಮಾಡೋ ಹಾಗಿಲ್ಲ ಅಂತ ಬರೆದಿದ್ದಾರೆ. ನೀವೇ ಖುದ್ದು ದೇವಸ್ಥಾನಕ್ಕೆ ಬಂದಾಗ ಸ್ವಾಮಿ ದರ್ಶನ ಮಾಡಿಕೊಂಡು ಆ ಕಲ್ಲನ್ನು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದರೆ ನಿಮಗೆ ತುಂಬ ಬ್ಯೂಟಿಫುಲ್ ಆದಂಥ ವ್ಯೂ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು, ಬೆಟ್ಟ ಗುಡ್ಡಗಳ ರಾಶಿನೇ ಕಾಣಿಸ್ತಿದೆ. ಅದರ ಮಧ್ಯದಲ್ಲಿ ಫಲವತ್ತತೆಯ ಭೂಮಿ, ಅದರಲ್ಲಿ ಬೆಳೆದಿರುವಂಥ ಬೆಳೆ, ಅದಕ್ಕೆ ನೀರಿನ ವ್ಯವಸ್ಥೆ. ಈ ಪಕ್ಕ ನೋಡೋದಾದರೆ ಹರಿಯುವಂಥ ತುಂಗಭದ್ರಾ ನದಿ. ನೀವು ಸ್ವತಃ ಇಲ್ಲಿ ಬಂದು ನಿಂತು ಇದೆಲ್ಲ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆದಷ್ಟು ಬೇಗ ನೀವು ಪ್ಲ್ಯಾನ್ ಮಾಡಿ ಬಂದು ಅಂಜನಾದ್ರಿ ಪರ್ವತನ ಹತ್ತಿ ಸ್ವಾಮಿಯ ದರ್ಶನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಬ್ಯೂಟಿಫುಲ್ ವ್ಯೂನ ನೋಡಿ ಪಕ್ಕಕ್ಕೆ ಬಂದಾಗ ಇಲ್ಲಿ ನಮಗೆ ಒಂದು ಸನ್ಸೆಟ್ ಪಾಯಿಂಟ್ ಕಾಣಿಸುತ್ತೆ. ಇಡೀ ಹಂಪಿಯಲ್ಲೇ ಕೇವಲ 2 ಜಾಗದಲ್ಲಿ ಮಾತ್ರ ಸೂರ್ಯಾಸ್ತ ಹಾಗೂ ಸೂರ್ಯೋದಯನ ತುಂಬ ಚೆನ್ನಾಗಿ ನೋಡಿ ಎಂಜಾಯ್ ಮಾಡ್ಬೋದು. ಅದು ಯಾವ ಜಾಗಪ್ಪ ಅಂತಂದರೆ, ಒಂದು ಈ ಅಂಜನಾದ್ರಿ ಪರ್ವತ, ಇನ್ನೊಂದು ಮಾತಾಂಗ ಪರ್ವತ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರದ್ದು ಅಪ್ಡೇಟ್ ಕೊಡ್ತೀನಿ. ಸೊ ಈ 2 ಜಾಗದಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಎರಡನ್ನೂ ತುಂಬ ಚೆನ್ನಾಗಿ ನೋಡಿ ಕಣ್ ತುಂಬ್ಕೋಬೋದು. ಸೊ ತುಂಬ ಜನ ಇಲ್ಲಿ ಸನ್ಸೆಟ್ ಟೈಮಿಗೆ ಬರ್ತಾರೆ. ಮಧ್ಯಾಹ್ನ 3-4 ಗಂಟೆಗೆಲ್ಲ ಬೆಟ್ಟ ಹತ್ತಿ ದರ್ಶನ ಮುಗಿಸ್ಕೊಂಡು ಸನ್ಸೆಟ್ನ ಮುಗಿಸ್ಕೊಂಡು ಕೆಳಗಿಳಿದು ಹೋಗೋಂಥದ್ದು ತುಂಬ ನಡೆಯುತ್ತೆ ಇಲ್ಲಿ. ಎಲ್ಲ ಪ್ರವಾಸಿಗರು ಆಲ್ಮೋಸ್ಟ್ ಸನ್ಸೆಟ್ ಟೈಮ್ಗೆ ಇಲ್ಲಿ ಬರ್ತಾರೆ. ಸೊ ನೀವು ಬೆಳಗ್ಗೆ ಬೇಗ ಬಂದರೆ ಸೂರ್ಯೋದಯ ನೋಡ್ತೀರಾ, ಮಧ್ಯಾಹ್ನದ ಮೇಲೆ ಏನಾದರೂ ದರ್ಶನಕ್ಕೆ ಬಂದರೆ ಸೂರ್ಯಾಸ್ತ ನೋಡ್ತೀರಾ. ಬಟ್ ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತನ ನೋಡೋದನ್ನು ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಸೊ ಈಗ ತಾನೇ ಆಂಜನೇಯ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಸನ್ಸೆಟ್ ಪಾಯಿಂಟ್ ಹತ್ರ ಕೂತಿದ್ದೀವಿ. ಈಗ 9 ಗಂಟೆ, ಬಟ್ 1 ಗಂಟೆ ಸಮಯ ಆದಷ್ಟು ಇದಿದೆ, ಬಿಸಿಲಿದೆ. ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ ಬೆವ್ತು ಸಾಕಾಗ್ಬಿಡ್ತು. ಬಟ್ಟೆಲ್ಲ ನೀರು ಆಗೋಯ್ತು. ಇರಲಿ, ಈಗ ಸಮ್ಮರ್ ಅಲ್ಲ, ಮತ್ತು ಇದ್ದಿದ್ದೆ ಬಿಸಿಲು. ಸೊ ಈ ಜಾಗ ತುಂಬ ಪವಿತ್ರವಾದ ಜಾಗ. ನಾಟ್ ಓನ್ಲಿ ಅಂಜನಾದ್ರಿ ಪರ್ವತ, ಎಂಟೈರ್ ಹಂಪಿ ಹಾಗೂ ಸುತ್ತಮುತ್ತಲು ಇರುವಂಥ ಎಲ್ಲ ಜಾಗ ತುಂಬ ಪವಿತ್ರವಾದ ಜಾಗ. ಯಾಕಪ್ಪ ಅಂತಂದರೆ ಹಂಪಿಲಿ ಸಾಕ್ಷಾತ್ ಶಿವ ಪಾರ್ವತಿ ಬಂದು ಮದುವೆ ಆದಂಥ ಜಾಗ ಅದು. ಇಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಂತ ಜನಿಸಿದಂಥ ಜಾಗ ಇದು. ಸೊ ನೀವು ಅಲ್ಲಿ ನೋಡಿದ್ರೆ, ನೀವು ಮಾಲ್ಯವಂತ ಪರ್ವತ ನೋಡಿದ್ರೆ ಅಲ್ಲಿ ರಾಮ ಲಕ್ಷ್ಮಣ ಅವರು ಬಂದು ಓಡಾಡಿದಂಥ ಜಾಗ. ಸೊ ಇಂಥ ಜಾಗದಲ್ಲಿ ನಾವು ಜನಿಸಿದ್ದೀವಿ ಅನ್ನೋದೇ ನಮಗೊಂದು ದೊಡ್ಡ ಭಾಗ್ಯ, ದೊಡ್ಡ ಪುಣ್ಯ ಅದು. ಸೊ ನೀವು ಯಾರೆಲ್ಲ ಅಂಜನಾದ್ರಿನ ದರ್ಶನ ಮಾಡ್ಕೊಂಡಿಲ್ಲ, ದಯವಿಟ್ಟು ಬಂದು ಅಂಜನಾದ್ರಿ ಪರ್ವತ ಬೆಟ್ಟ ಹತ್ತಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಅಂಜನಾದ್ರಿ ಪರ್ವತದ ಹಿಸ್ಟ್ರಿ ಹಾಗೂ ದರ್ಶನದ ಒಂದು ವ್ಲಾಗು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೆಚ್ಚಿನ ನಮ್ಮ ಭಾಗದ ಹಿಸ್ಟ್ರಿ ಹಾಗೂ ಇನ್ಫಾರ್ಮೇಟಿವ್ ಹಾಗೂ ಸಾಧಕರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಒಳ್ಳೆಯ ಕಂಟೆಂಟ್ ಜೊತೆಗೆ ನಿಮ್ಮೆದುರಿಗೆ ಬರ್ತೀವಿ. ನಾನು ಮತ್ತು ಶ್ವೇತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.